ನಮಸ್ಕಾರ. ಶ್ರೀ ಕನ್ನಡ ವಾಹಿನಿಯು ಅರ್ಪಿಸುತ್ತಿರುವ ದಾವಣಗೆರೆಯ ಶತಮಾನದ ಸಾಧಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೇಯಾ. ಶಿವಶಂಕರಪ್ಪ ಅಭಿಮಾನಿ ಬಳಗದಿಂದ ಹೊಂಡದ ಸರ್ಕಲ್ನಲ್ಲಿ ಏರ್ಪಾಡು ಮಾಡಿರ್ತಕ್ಕಂಥ 87ನೇ ವರ್ಷದ ಹುಟ್ಟುಹಬ್ಬದ ಸಮಾರಂಭದ ಅಂಗವಾಗಿ 87 ಜೊತೆ ಮಾಂಗಲ್ಯ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡತಕ್ಕಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರೇ ಹಾಗೂ ನಮ್ಮ ಮಿತ್ರರಾದ ಅಂಬರೀಶ್ರವರೇ, ಈ ವಿಭಾಗದ ದಾವಣಗೆರೆ ಜಿಲ್ಲೆಯ ಮಂತ್ರಿ ಹಬ್ಬದ ನಿಮಿತ್ತ ಅಂಗವಾಗಿ ಸರ್ವಧರ್ಮ ಉಚಿತ ಸಾಮೂಹಿಕ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಇಟ್ಕೊಂಡು ಕಾರ್ಯಕ್ರಮ ತಾಳಿಗಳನ್ನು, ಕೈಗಡಗ, ಉಂಗುರ ಎಲ್ಲ ಸಾಮಾನ್ಯ ಇವತ್ತು ಶಾಮನೂರು ಶಿವಶಂಕರಪ್ಪನವರ 87ನೇ ಹುಟ್ಟುಹಬ್ಬ, ಅದರ ಸಂಭ್ರಮ. ಮತ್ತು ಇದೇ ಸಂದರ್ಭದಲ್ಲಿ ಅವರು ಎಷ್ಟನೇ ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಾ ಇದ್ದಾರೆ, ಅಷ್ಟು ಜೋಡಿಗಳ ಸಾಮೂಹಿಕ ವಿವಾಹ, ಅದರ ಸಡಗರನೂ ಕೂಡ ಇದೆ. ಸೊ ಇಲ್ಲಿ ಸಂಭ್ರಮ, ಸಡಗರ ಎರಡೂ ಕೂಡ ಮೇಳೈಸಿದ್ದಾವೆ. ನಾನು ಮೊದಲಿಗೆ ಶಾಮನೂರು ಶಿವಶಂಕರಪ್ಪನವರಿಗೆ 86 ವರ್ಷಗಳನ್ನು ಪೂರೈಸಿ 80ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. 87ಪ್ಪ, 17. ಅದಕ್ಕೆ ಮೊನ್ನೆ ಅಖಿಲ ಭಾರತ ವೀರಶೈವ ಮಹಾಸಭಾ ಕಾರ್ಯಕ್ರಮ ಇತ್ತು. ಅಲ್ಲಿ ಇವರಿಗೆ ವಯೋವೃದ್ಧರು ಅಂತ ಕರೆದ್ರು. ನಾನು ಅದನ್ನು ಒಪ್ಪಲ್ಲ ಅಂತ ಹೇಳಿದ್ರು. ನಾನು ವಯೋವೃದ್ಧ ಅಲ್ಲ, ಇನ್ನು ನಾನು ವಯಸ್ಕ ಅಂತ ಹೇಳಿದ್ರು. ಆ ಸ್ಪಿರಿಟ್ ಇರಬೇಕು. ನಾನು ಇನ್ನೂ ಕೂಡ ವಯಸ್ಸಾಗಿಲ್ಲ, ನನಗಿನ್ನೂ ಶಕ್ತಿ ಇದೆ, ಇನ್ನೂ ಸಮಾಜ ಸೇವೆ ಮಾಡ್ತಕ್ಕಂಥ ಶಕ್ತಿ ಇದೆ ಅಂತಕ್ಕಂಥ ಆ ಸ್ಪಿರಿಟ್ ಇದೆಯಲ್ಲ, ಅದನ್ನು ಎಲ್ಲರೂ ಕೂಡ ಮೆಚ್ಚಿಕೊಳ್ಳಲೇಬೇಕಾಗ್ತದೆ. ಅದರಿಂದ ಇವತ್ತು ಅವ್ರಿಗೆ 87ನೇ ವರ್ಷಕ್ಕೆ ಕಾಲಿಡ್ತಾ ಇದ್ರು ಕೂಡ ನನಗೆ 17ನೇ ವರ್ಷದ ಸ್ಪಿರಿಟ್ ಇದೆ ಅಂತಕ್ಕಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಅವರಿಗೆ ಇನ್ನೂ ಹೆಚ್ಚು ಆಯಸ್ಸು ದೊರಕಲಿ, ಆರೋಗ್ಯ ಇರಲಿ, ಮತ್ತೆ
ನಾನು ಇಷ್ಟು ವರ್ಷ ಬಾಳಿ ಅಂತ ಹೇಳಲ್ಲ, ಕನಿಷ್ಠ 125 ವರ್ಷ ಬಾಳಲಿ ಅಂತೇಳಿ ಹಾರೈಸ್ತೇನೆ. ಯಾಕಂದ್ರೆ ಮಹಾತ್ಮ ಗಾಂಧೀಜಿಯವರು ಒಬ್ಬ ಅವರ ಅಭಿಮಾನಿ ಒಂದು ಪತ್ರ ಬರೀತಾರೆ ಗಾಂಧೀಜಿಯವರಿಗೆ, ನೀವು 100 ವರ್ಷ ಬಾಳಿ ಅಂತೇಳಿ ಪತ್ರ ಬರೀತಾರೆ. ಅದು ಗಾಂಧೀಜಿಯವರು ಏನು ಉತ್ತರ ಕಳಿಸ್ತಾರೆ ಗೊತ್ತಾ? ನೀನು ಕಮ್ಮಿ ಹೇಳ್ಬಿಟ್ಟಿದ್ಯಪ್ಪ, ನಾನು ಕನಿಷ್ಠ 125 ವರ್ಷ ಬಾಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತೇಳಿ ಗಾಂಧೀಜಿಯವರು ಅವರ ಅಭಿಮಾನಿಗೆ ಉತ್ತರ ಹಿಂಗೆ ಕೊಡ್ತಾರೆ. ಅದರಿಂದ ಕನಿಷ್ಠ 125 ವರ್ಷ ಆದರೂ ಕೂಡ ಬಾಳ್ಲಿ ಅಂತೇಳಿ. ಯಾಕಂದ್ರೆ ಅವ್ರು ನೋಡಿದ್ರೆ, ಯಾಕಂದ್ರೆ ಎಲ್ಲ ಕೆಟ್ಟ ಚಟಗಳೆಲ್ಲ ಬಿಟ್ಬಿಟ್ಟಿದ್ದಾರೆ, ಈಗ ಯಾವುದೂ ಇಲ್ಲ. ಈಗ ಮತ್ತೆ ಆರೋಗ್ಯ ಒಂದು ರೀತಿ ನಾನು ನೋಡಿದೆ, ಆಪರೇಷನ್ ಮಾಡಿಸ್ಕೊಂಡಾದಾಗ ಹೋಗಿದ್ದೆ ನಾನು ಸ್ಪರ್ಶದಲ್ಲಿ. ಅದೊಬ್ಬನೇ, ನೀವು ಒಬ್ಬನೇ ಬಿಟ್ಟಿಲ್ಲ ಅಷ್ಟಿನ, ಬಾಕಿಯವರೆಲ್ಲ ಬಿಡ್ತಾರೆ. ಅದರಿಂದ ಇವ್ರಿಗೆ ಆರೋಗ್ಯ ಈಗ ಚೆನ್ನಾಗಾಗಿದೆ. ಅದರಿಂದ ನಾನು ಎಷ್ಟು ವರ್ಷ ಬದುಕಿರ್ತಾರೆ ಅಷ್ಟು ವರ್ಷ ಆರೋಗ್ಯವಾಗಿ ಬದುಕಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಜೀವನ ಸಾರ್ಥಕ ಮಾಡ್ಕೊಂಡಿದ್ದಾರೆ. ಯಾಕಂತಂದ್ರೆ ಒಂದು ದೊಡ್ಡ ವಿದ್ಯಾಸಂಸ್ಥೆಯನ್ನ ಕಟ್ಟಿ ಇವತ್ತು ಸುಮಾರು 35,000 ವಿದ್ಯಾರ್ಥಿಗಳು ಅಲ್ಲಿ ಶಿಕ್ಷಣವನ್ನು ಪಡೀತಾ ಇದ್ದಾರೆ. ಶಿಕ್ಷಣ ಸಂಸ್ಥೆ ಕಟ್ತಕ್ಕಂಥದ್ದು ಬಹಳ ಶ್ರಮದ ಕೆಲಸ. ಆದರೂ ಕೂಡ ಇವತ್ತು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಈಗ ಅವ್ರ ಮಕ್ಕಳು ಅದನ್ನು ನೋಡ್ಕೊಳ್ಳಿ ಅಂತೆಲ್ಲ ಬಿಟ್ಟಿದ್ದಾರೆ. ನಾನು ಹೇಳಿದೆ ಒಂದಿನ ಹಿಂಗೆ ಮಾತಾಡ್ತಾ, ನನಗೆ ವರ್ಷಕ್ಕೆ ಇಷ್ಟು ಬಡ್ಡಿ ಬರ್ತದೆ ಅಂತಂದ್ರು. ಆ ಬಡ್ಡಿನ ಮಕ್ಕಳು ಕೊಡಕ್ಕೆ ಹೋಗ್ಬೇಡ್ರಿ, ಎಲ್ಲರನ್ನೂ ಸಮಾಜ ಕೊಟ್ಬಿಡ್ರಿ ಅಂತ ಹೇಳಿದ್ದೀನಿ ನಾನು. ಯಾರಿಗೂ ಮಕ್ಕಳು ಏನಪ್ಪ ಅಂಬರೀಷ ನಿನಗೆ ಕೊಟ್ಬಿಡು ಅಂತಲ್ಲ ನಾನು ಹೇಳಿದೆ, ನಿಮಗೆ ಏನೇನು ಬಡ್ಡಿ ಬರ್ತದೆ ಪ್ರತಿ ತಿಂಗಳು ನಿಮಗೆ ಎಷ್ಟು ಖರ್ಚು ಬೇಕು ಅಷ್ಟು ಇಟ್ಕೊಳ್ಳಿ, ಇನ್ನು ಉಳಿದದ್ದೆಲ್ಲ ಸಮಾಜ ಸೇವೆ ಕೊಟ್ಬಿಡಿ. ಅಸಲಂತೂ ಹೋಗಲ್ಲ, ಅಸಲು ಹಂಗೆ ಇರ್ತದೆ, ಬಡ್ಡಿ ಮಾತ್ರ ಹೋಗ್ತಾ ಇರ್ತದೆ ಅಂತೇಳಿ ಹೇಳಿದ್ದೀನಿ. ಅದರಿಂದ ಅದನ್ನು ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಹೌದಪ್ಪ ಮರ, ಅದನ್ನೇ ಹೇಳಿದ್ದು. ಈಗ 12 ಕೋಟಿ ಇಟ್ಟಿದ್ದಾರೆ ಶ್ಯಾಮನೂರು ಶಿವಶಂಕರಪ್ಪ ಏನದು ಟ್ರಸ್ಟ್ನಲ್ಲಿ. ಜನಕಲ್ಯಾಣ ಮಾಡಬೇಕು. ಯಾಕಂತಂದ್ರೆ ಸಮಾಜಕ್ಕೆ ಸಮಾಜ ನನಗೇನು ಕೊಟ್ಟಿದೆ ಅಂತೇಳಿ ಯಾವಾಗಲೂ ಪ್ರಶ್ನೆ ಹಾಕಬಾರ್ದು. ಸಮಾಜಕ್ಕೆ ನನ್ನ ಜೀವನದಲ್ಲಿ ನಾನೇನು ಕೊಟ್ಟೆ ಅದು ನಮ್ಮ ಪ್ರಶ್ನೆ ಆಗಬೇಕು. ಅದು ಪ್ರತಿಯೊಬ್ಬ ಜೀವನದ ಧ್ಯೇಯ ಆಗಬೇಕು. ನನಗೇನು ಸಮಾಜ ಸಮಾಜ ಕೊಟ್ಟಿದೆ, ನಾವು ಬೇಕಾದಷ್ಟು ಕೊಟ್ಟಿದೆ ನನಗೆ ಸಮಾಜ, ನಮ್ಮೆಲ್ರಿಗೂ ಕೊಟ್ಟಿದ್ದಾರೆ. ಈಗ ಅಂಬರೀಷ ಹೇಳಲಿಲ್ವಾ, ನನಗೆ ಕಲಾವಿದನಾಗಿ ಎಲ್ಲರ ಋಣ ಇದೆ ಅಂತ ಅಂಬರೀಷ ಹೇಳಿದ. ಎಲ್ಲರ ಅನ್ನ ಸೇರಿದೆ ನನಗೆ, ಈ ಮೈ ಎಲ್ಲ ಕೂಡ ಉಂಡು ಬೆಳೆದಿದೆ ಅಂತಕ್ಕಂಥ ಮಾತು ಹೇಳಿದೆ. ನಮಗೆಲ್ಲ ಶಿಕ್ಷಣ ಸಿಗ್ಬೇಕಾದ್ರೆ, ನಾನು ಲಾಯರ್ ಆಗಬೇಕಾದ್ರೆ ನಮ್ಮ ಮನೆ ದುಡ್ಡಿನಿಂದ ನಾನು ಲಾಯರ್ ಆಗಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ನಾನು ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ ಜನರ ಆಶೀರ್ವಾದದಿಂದ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು. ಜನರ ಆಶೀರ್ವಾದ ಇಲ್ಲದೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಆಗಲ್ಲ, ಯಾರಿಗೂ ಕೂಡ ಅಧಿಕಾರ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಜನರ ಆಶೀರ್ವಾದ ಇದ್ರೆ ಮಾತ್ರ ಯಾವುದೇ ಅಧಿಕಾರ ಲಭಿಸಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಈ ನಾಡಿನ 6.5 ಕೋಟಿ ಜನರ ಆಶೀರ್ವಾದ ಇರೋದ್ರಿಂದ ಇವತ್ತು ನಾನು ಅಧಿಕಾರದಲ್ಲಿ ಇದ್ದೇನೆ ಅಂತಕ್ಕಂಥ. ಅದಕ್ಕಾಗಿಯೇ ನಾನು ಇವತ್ತು ಮುಖ್ಯಮಂತ್ರಿ ಆದಮೇಲೆ ಬಸವಣ್ಣನವರು ಏನು ವಿಚಾರನ ಈ ಜನರ ಮುಂದೆ ಪ್ರತಿಪಾದನೆ ಮಾಡಿದ್ರು, ಯಾವ ಆದರ್ಶಗಳನ್ನು ಬಿಟ್ಟೋಗಿದ್ದಾರೆ, ಆ ಆದರ್ಶಗಳೇ ಇವತ್ತು ನಮಗೆ ಜೀವನದ ಮೌಲ್ಯಗಳು. ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರು, ಎಲ್ಲ ಯಾವುದೇ ಜಾತಿಗೆ ಸೇರಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಎಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು ಅಂತಕ್ಕಂಥದ್ದು. ಬಡವರಿಗೆ, ರೈತರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ, ಇವರೆಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು. ಆಗ ಮಾತ್ರ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನೇ ಬಸವಣ್ಣವ್ರು ಬಯಸಿದ್ರು. ಬಸವಣ್ಣವ್ರು ಯಾವುದೇ ಜಾತಿಗೆ ಸೇರಿದವರಲ್ಲ. ಹಾಗಾದ್ರೆ ಅವ್ರು ಹುಟ್ಟುವಾಗ ಬ್ರಾಹ್ಮಣ ಜಾತಿಗೆ ಸೇರಿದಂಥವ್ರು.
ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದಂಥವ್ರು. ಆದರೆ ಅವರು ಇಡೀ ಜಾತಿ ರಹಿತವಾದಂಥ, ವರ್ಗರಹಿತವಾದಂಥ ಎಲ್ಲ ಜಾತಿಯು ಕೂಡ ಮಾನವರಾಗಿ ಬದುಕ್ತಕ್ಕಂಥ ಒಂದು ಸಮಾಜ, ಆ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸನ್ನು ಕಂಡಿದ್ದಂಥವರು ಬಸವಣ್ಣವರು. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನನಗೆ ಹೇಳ್ತಾ ಇದ್ದೆ, ಈಗ ನಮ್ಮ ಬಸವಪ್ರಭು ಸ್ವಾಮಿಗಳು ಹೇಳ್ತಾ ಇದ್ರು, ಇವತ್ತು ಇಲ್ಲಿ ವಿರಕ್ತ ಮಠ ಇದೆ ದಾವಣಗೆರೆಯಲ್ಲಿ, ಬಹಳ ಹಳೇ ಮಠ. 1913ನೇ ಇಸ್ವಿನಲ್ಲಿ ಬಸವ ಜಯಂತಿ ಮೊದಲನೇ ಬಾರಿಗೆ ಇಡೀ ರಾಜ್ಯದಲ್ಲಿ ಪ್ರಾರಂಭ ಆಯಿತು ಅಂತೇಳಿ. ಇವತ್ತು ಕರ್ನಾಟಕದಲ್ಲಿ ಬಸವ ಜಯಂತಿ ನಡೀತದೆ, ದೇಶದಲ್ಲಿ ನಡೀತದೆ, ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಇವತ್ತು ಬಸವ ಜಯಂತಿ ನಡೀತಾ ಇದೆ. ಯಾಕಂದ್ರೆ ಬಸವ ವಿಶ್ವಗುರು, ಯಾವುದೋ ಒಂದು ಜಾತಿಗೆ ಸೇರಿದವರಲ್ಲ. ನಾವೆಲ್ಲ ಏನಾಗ್ಬಿಟ್ಟಿದ್ದೀವಿ ಮನುಷ್ಯರೆಲ್ಲ ಅಂತಂದ್ರೆ, ಹುಟ್ಟುವಾಗ ವಿಶ್ವಮಾನವರಾಗೇ ಹುಟ್ಟೋದು ಪ್ರತಿಯೊಬ್ಬರು ಕೂಡ. ಇದನ್ನೇ ಇವರು ನಮ್ಮೆಲ್ಲ ಹಿರಿಯರು, ಮಾನವರಲ್ಲಿ ಮನುಷ್ಯತ್ವ ಇಟ್ಕೊಂಡು ಜೀವನ ಮಾಡಿರೋರು, ಸರಳತೆ, ಸಜ್ಜನತೆ, ಹಾಗೆ ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ ಪಡೆದ ನಮ್ಮೆಲ್ಲ ಹಿರಿಯರು, ಶಾಮನೂರು ಶಿವಶಂಕರಪ್ಪನವರಿಗೆ 87ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ. ಭಾಳ ಸಂತೋಷ. ಇಲ್ಲಿ ಎಷ್ಟು ಜನ ವಧುವರರಿಗೆ ಮದುವೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಅದನ್ನು ಹಮ್ಮಿಕೊಂಡಿರೋ ರಮಣ ಹಾಗೂ ಅವರ ಕುಟುಂಬದವರಿಗೆ ನಾನು ನನ್ನ ಪ್ರೀತಿಯ ಧನ್ಯವಾದಗಳು. ಶಾಮನೂರು ಶಿವಶಂಕರಪ್ಪನವರು ನಮಗೆ ಬಹಳ ಹಳೆಯ ಸ್ನೇಹಿತರಲ್ಲ, ಮಾರ್ಗದರ್ಶಕರು. ದೇವರು ಎಲ್ಲ ಕೊಟ್ಬಿಡೋದಿಲ್ಲ. ಅಧಿಕಾರ ಆಗಲಿ, ಹಣ ಆಗಲಿ, ಇದೆಲ್ಲ ಸುಮ್ಮನೆ ಕೊಡೋದಿಲ್ಲ ದೇವರು. ಅವರಲ್ಲಿರೋ ಸಜ್ಜನತೆ, ಅವರಲ್ಲಿರೋ ಅಣ್ಣ ತಮ್ಮದರ ಬಗ್ಗೆ ಕಾಳಜಿ, ಈ ದಾವಣಗೆರೆಯ ಒಂದು ನೋಟ, ಎಲ್ಲರೂ ನೋಡಿ ರಾಜಕೀಯ ವ್ಯಕ್ತಿಗಳು ತಿಳ್ಕೊಳ್ಬೇಕು ಯಾವ ರೀತಿ ಜನ ನಮ್ಗೆ ಆಶೀರ್ವಾದ ಮಾಡಿರ್ತಾರೆ. ಅಷ್ಟೇ ಒಳ್ಳೆ ಕೆಲಸ ಕಾರ್ಯಗಳು ಮಾಡಿದಾಗಲೇ ನಮ್ಮ ಜೀವನ ಒಂದು ಅರ್ಥ ಬರುತ್ತೆ ಅಂತ ಅವರ ಕುಟುಂಬದವರೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಅವರಿಗೆ ಶಾಮನೂರು ಶಿವಶಂಕರಪ್ಪನವರಿಗೆ ಬೆನ್ನೆಲುಬಾಗಿ ನಿಂತಿರೋ ಅವರ ಮಕ್ಕಳು ಎಲ್ಲರಲ್ಲೂ ಒಳ್ಳೆತನ ಇದೆ. ನಾನು ನೋಡಿದ್ದೀನಿ ಹತ್ರದಿಂದ. ಅವ್ರ ಮನೆಗೆ ಹೋದಾಗ ಏನಪ್ಪ ಒಂದು ಸಂತೋಷ ಅಂದರೆ, ಅವರು ಯಾವುದೇ ಧರ್ಮದಲ್ಲಿ ಹುಟ್ಟಿರಲಿ ಅಂಥವ್ರು ಮಾತ್ರ ಇರ್ತಾರೆ ಅಂತ ಕನಸಲ್ಲೂ ಮನಸ್ಸಲ್ಲೂ ನೆನೆಸ್ಕೋಬೇಡಿ. ಎಲ್ಲ ಜನಾಂಗದವ್ರಿಗೂ ಅದೇ ಪ್ರೀತಿ, ಅದೇ ವಿನಯ, ಅದೇ ಸರಳತೆ, ಅದೇ ಅಭಿಮಾನ ಅಂತ ಎಲ್ಲ ಜನಾಂಗದವ್ರು ನೋಡಿದ್ದೀನಿ. ನಾನು ಒಬ್ಬ ಕಲಾವಿದ, ನಾನು ಎಲ್ಲ ಜನಾಂಗದವ್ರು ಅನ್ನ ತಿಂದಿರೋನು. ಇವತ್ತೆಲ್ಲ ಚೆನ್ನಾಗಿ ಬೆಳೆದಿದ್ದಾರೆ ಹಿಂಗೆ ಅಂದರೆ ನಿಮ್ಮಿಂದ. ಎಲ್ಲ ಭಾಷೆಯವರು ಮಾಡಿದ್ದಾರೆ, ಎಲ್ಲ ಕಡೆ ಸಂಪರ್ಕ ಐತೆ, ವಿದೇಶ ಎಲ್ಲ ಕಡೆ ನೋಡ್ಕೊಂಡು ಬಂದಿದ್ದಾರೆ. ಎಲ್ಲ ಸಂಸ್ಕೃತಿಗಳಲ್ಲೇ ಭಾರತೀಯ ಸಂಸ್ಕೃತಿಗೆ ಒಂದು ವೈಶಿಷ್ಟ್ಯತೆ ಇದೆ. ಅದರಲ್ಲೂ ಕರ್ನಾಟಕಕ್ಕೆ ಇನ್ನೂ ವೈಶಿಷ್ಟ್ಯತೆ ಇದೆ. ನಾವೆಲ್ಲ ಏನೋ ಹೇಳ್ತೀವಿ ತಂತ್ರಜ್ಞಾನ ಅದು ಇದು ಅಂತ. ಗೋಲ್ ಗುಂಬಸ್ ಹೋಗಿ ನೋಡಿ, ಅಲ್ಲಿ ಇವತ್ತೇನು ನೀವು ಸರೌಂಡ್ ಸಿಸ್ಟಮ್ ಅಂತೀರ, ಅದು ಆಗಿನ ಕಾಲದಲ್ಲೇ ಮಾಡಿದ್ರು. ನಾವು ಇವತ್ತೇನು ಮಿಸೈಲ್ಸ್ ಅಂತ ಹೇಳ್ತೀವಿ, ಅದು ಇವತ್ತು ನಮ್ಮ ಕಾಲದಲ್ಲಿ ಇದ್ದು, ಹೊಡೆಯಪ್ಪ ಮಲ್ಲಿಕಾರ್ಜುನ ಅಂತಕ್ಕೆ ಬ್ರಹ್ಮಾಸ್ತ್ರ ಬಿಟ್ಟರೆ ಮಲ್ಲಿಕಾರ್ಜುನ್ಗೆ ಹೊಡೆಯೋದು, ಅದು ಆವತ್ತಿನ ಕಾಲ. ರಾವಣ ಎತ್ಕೊಂಡೋಗಿದ್ದು ಸೀತಾನೆಯಲ್ಲಿ ಪುಷ್ಪಕ್ ವಿಮಾನದಲ್ಲಿ. ಅಂದರೆ ಈ ತಂತ್ರಜ್ಞಾನ ಎಲ್ಲ ಭಾರತ ಸಂಸ್ಕೃತಿಯಿಂದ ಮೇಲ್ಮಟ್ಟಕ್ಕೆ ಹೋಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಶಾಮನೂರವರ ಭಾಳ ಪ್ರಶಂಸೆ ಪಡ್ತೀನಿ. ಒಂದು ಕೆರೆ ಮಾಡಿದ್ದಾರೆ ಆಗಲಿಂದ, ಇವತ್ತೇನಲ್ಲ, ಅದು ರಸ್ತೆಗಳು, ಇದಕ್ಕೆಲ್ಲ ಅವರಲ್ಲಿರೋ ಒಂದು ಮುತುವರ್ಜಿ, ಜನರ ಬಗ್ಗೆ ಕಾಳಜಿ ಇದ್ದರೆ ಈ ಥರ ನಡೆಯುತ್ತೆ, ಈ ಥರ ಪ್ರೀತಿ ಜನ ಬರ್ತೀರ. ಇಲ್ಲಾಂದರೆ ಯಾರೋ ಅವನ ಹಣಕ್ಕೋಸ್ಕರ ಬರೋದಿಲ್ಲ. ಬಿಲ್ ಗೇಟ್ಸ್ ಆದರೆ ನಮಗೇನು ಕತೆ, ನಮಗೇನು ಅನ್ನ ಹಾಕಲ್ಲ, ನಮಗೇನು ಮಾಡಲ್ಲ. ಏನು ಮಾಡೋಕ್ಕೆ ಟ್ರಂಪು ನಮಗೆ ಏನಿಲ್ಲ.
ಅದು ದೊಡ್ಡ ದೊಡ್ಡವ್ರ ಸ್ನೇಹದಲ್ಲೇ ಇರ್ತಾರೆ. ನಾವೆಲ್ಲ ಇಂಥವ್ರನ್ನ ನಂಬಿಕೊಂಡು ನಾವು ಒಳ್ಳೆತನದಲ್ಲಿ ಜೀವನ ಮಾಡಬೇಕಾದ್ರೆ ನಾವು ಅವ್ರು ನಡೆದು ಬಂದ ಜೀವನದ ಹಾದಿನ ನಾವು ನಮ್ಮ ಜೀವನಕ್ಕೆ ಅಳವಡಿಸ್ಕೊಡ್ಬೇಕು ಅಂತ ನಿಮಗೆ 2 ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಭಾಳ ಸಂತೋಷ, ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಅವ್ರಿಗೂ ಭಾಳ ಬಿಡುವಿಲ್ಲದ ಅಧಿವೇಶನ ನಡೀತಾ ಇದ್ದಾಗ ಅದ್ರ ಮಧ್ಯದಲ್ಲಿ ಬಂದಿದ್ದಾರೆ ಅಂದರೆ ಅವ್ರಿಗೆ ಇರೋ ಈ ಕುಟುಂಬದ ಮೇಲಿರೋ ಒಂದು ಪ್ರೀತಿ, ವಿಶ್ವಾಸ. ಇವತ್ತಿನ ಕೇಂದ್ರ ಬಿಂದು ಮತ್ತು ಅಜಾತ ಶತ್ರು ವಾಣಿಜ್ಯೋದ್ಯಮಿ, ಶಿಕ್ಷಣ ತಜ್ಞ ಮತ್ತು ನುರಿತ ರಾಜಕಾರಣಿಗಳು, ಕಾಂಗ್ರೆಸ್ ಪಕ್ಷದ ಶಾಶ್ವತ ಖಜಾಂಚಿಗಳು ಆದಂಥ ಹಿರಿಯರಾದಂಥ ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪ ಅವರೇ, ಮಾಜಿ ಕೇಂದ್ರ ಮತ್ತು ರಾಜ್ಯದ ಸಚಿವರು, ಶಾಸಕರು, ಆತ್ಮೀಯರು ಮತ್ತು ಅತ್ಯಂತ ಜನಸ್ನೇಹಿ ನಾಯಕರಾದಂಥ ಸನ್ಮಾನ್ಯ ಅಂಬರೀಷ್ ಅವರೇ, ಸಹೋದ್ಯೋಗಿ ಮಿತ್ರರಾದಂಥ ಮಲ್ಲಿಕಾರ್ಜುನವರೇ, ಖ್ಯಾತ ಚಲನಚಿತ್ರ ನಟರಾದಂಥ ಪ್ರೇಮ್ರವರೇ ಮತ್ತು ವೇದಿಕೆಯ ಮೇಲಿರ್ತಕ್ಕಂಥ ಗೌರವಾನ್ವಿತ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ, ಮಹಾಜನಗಳೇ, ಇವತ್ತು ನಮ್ಮ ಹಿರಿಯ ನಾಯಕರಾದಂಥ ಮುತ್ಸದ್ದಿಗಳಾದಂಥ ಶಾಮನೂರು ಶಿವಶಂಕರಪ್ಪನವರಿಗೆ 87 ವರ್ಷಕ್ಕೆ ಕಾಲಿಟ್ಟಿದ್ದಾರೆ. 86 ತುಂಬಿಸಿ 87 ವರ್ಷ. ಶಿವಶಂಕರಪ್ಪನವರು ಉನ್ನತ ಸಮುದಾಯದಲ್ಲಿ ಜನಿಸಿ ಎಲ್ಲ ವರ್ಗದವರನ್ನ, ಎಲ್ಲ ಸಮುದಾಯದನ್ನು ಒಟ್ಟಿಗೆ ಕರೆಕೊಡೋದ್ರ ಮೂಲಕವಾಗಿ ಅಂದು ಬಸವಣ್ಣವರು ಯಾವ ರೀತಿಯಾಗಿ ಉನ್ನತ ಸಮಾಜದಲ್ಲಿ ಜನಿಸಿ ಸಮಾನತೆ ಸಮಾಜ ಹೆಂಗೆ ಕಟ್ಟಿದ್ರು, ಅದೇ ರೀತಿಯಾಗಿ ಇವತ್ತು ದಾವಣಗೆರೆ ಭಾಗದಲ್ಲಿ ಅದೇ ರೀತಿಯಾಗಿ ಶಿವಶಂಕರಪ್ಪನವರು ಬಸವಣ್ಣವರ ಸಮಾನತೆ ಸಮಾಜವನ್ನು ಪ್ರತ್ಯಕ್ಷವಾಗಿ ಕಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಭಾಳಷ್ಟು ಅಭಿಮಾನ ಹೇಳಿಕೆ ಬಯಸ್ತೀನಿ. ಅದೇ ಥರನಾಗಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶೋಷಿತ ಸಮುದಾಯದಲ್ಲಿ ಜನಿಸಿ ಎಲ್ಲ ವರ್ಗದವರಿಗೆ, ಎಲ್ಲ ಸಮುದಾಯದವರಿಗೂ ಸಾಮಾಜಿಕ ನ್ಯಾಯವನ್ನು ಕೊಡುವಂಥ ಕೆಲಸ ಮಾಡಿದರು. ಆ ಪ್ರಕಾರವಾಗಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಕಡೆ ಸಾಮಾಜಿಕ ನ್ಯಾಯದ ಕೆಲಸವನ್ನು, ಶಿವಶಂಕರಪ್ಪನವರು ಸಮಾನತೆ ಕೊಡುವಂಥ ಕೆಲಸವನ್ನು, ಹಾಗಾಗಿ ನಮ್ಮ ಸದೃಢ ಕರ್ನಾಟಕ ಇವತ್ತು ಕಟ್ಟಬೇಕು ಅಂತಂದರೆ ಕೇವಲ ಏಕಮುಖಿ ಸಂಸ್ಕೃತಿಯನ್ನು ಮಾತ್ರ ಸದೃಢ ಕರ್ನಾಟಕ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಉನ್ನತ ಸಮುದಾಯದವರು ಉಳಿದ ಎಲ್ಲ ಸಮುದಾಯವನ್ನು ಒಟ್ಟಿಗೆ ಕರ್ಕೊಂಡು ಹೋಗುವಂಥದ್ದು, ಕೆಳವರ್ಗದವರು ಉಳಿದ ಎಲ್ಲ ಸಮುದಾಯ ಒಟ್ಟಿಗೆ ಕರ್ಕೊಂಡು ಹೋದಾಗ ಮಾತ್ರ ಸದೃಢ ಕರ್ನಾಟಕ ಕಟ್ಟಲಿಕ್ಕೆ ಸಾಧ್ಯವಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಿಕೆ ಬಯಸಿದ್ದೀನಿ. ಅಂಥ ಕೆಲಸವನ್ನು ಇವತ್ತು ಶಿವಶಂಕರಪ್ಪನವರು, ಅಂಥ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ. ಇವರಿಬ್ಬರ ಒಡನಾಟದಿಂದಾಗಿ ಇವತ್ತು ಎಲ್ಲೇ ಒಂದು ಕಡೆ ಕರ್ನಾಟಕದಲ್ಲಿ ಅಂತರಗಳು ಹೆಚ್ಚಾಗುವಂಥ ಸಂದರ್ಭದಲ್ಲಿ, ರಾಜಕೀಯದಿಂದಾಗಿ ಎಲ್ಲೇ ಒಂದು ಕಡೆ ಸಮುದಾಯಗಳ ಅಂತರ ಹೆಚ್ಚಾಗಿಸೋ ಸಂದರ್ಭದಲ್ಲಿ ಅಂತರವನ್ನು ಕಡಿಮೆ ಮಾಡಿ ದಯವಿಟ್ಟು ಎಲ್ಲರ ನನ್ನ ಆತ್ಮೀಯ ಅಣ್ಣ ಅಂಬರೀಷ್ ಅಣ್ಣವ್ರಿಗೆ, ಮದಪ್ಪ ಅವ್ರಿಗೆ ಮತ್ತು ನನ್ನ ಪ್ರೀತಿಯ ಅಣ್ಣ ಮಲ್ಲಣ್ಣ ಅವ್ರಿಗೆ ಎಲ್ರಿಗೂ ಸಹ ಹೃತ್ಪೂರ್ವಕ ವಂದನೆಗಳು. 87ನೇ ಹುಟ್ಟುಹಬ್ಬದ ಶುಭಾಶಯಗಳು ಶಿವಶಂಕರಪ್ಪ ಸರ್ಗೆ. ಭಗವಂತ ನಿಮಗೆ ಆರೋಗ್ಯ, ಆಯುಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಮದುವೆ ಆಗ್ತಾ ಇರೋಂಥ ಎಲ್ಲ ನವಜೋಡಿಗಳಿಗೆ ಭಗವಂತ ಒಳ್ಳೇದು ಮಾಡಲಿ, 100 ವರ್ಷ ಚೆನ್ನಾಗಿ ಬಾಳಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಜಗಳ ಆಡ್ಕೊಳಕ್ಕೆ ಹೋಗಬೇಡಿ. ಮುಂದೆ ಮಕ್ಕಳಾಗ್ತವೆ, ಮಕ್ಕಳು ಮುಂದೆ ವಿಶೇಷವಾಗಿ ಜಗಳ ಆಡಬೇಡಿ. ಭಗವಂತ ನಿಮಗೆ 100 ಕಾಲ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ. ಎಲ್ರಿಗೂ ಧನ್ಯವಾದ. ಜೈ ಹಿಂದ್.
ಬೆಳಕಾದ ಬಳಿಕ ಮುಟ್ಟಿಸಿದ ಬತ್ತಿ ಬೆಳಕಾದ ಬಳಿಕ ಉರಿದ ಬೆಂಕಿ ಕರ್ಪೂರದೊಳಗೆ ಕೂಡಿ ಕುಲವಳಿದು ಬೆಳಕಾದ ಬಳಿಕ ಕೂಡಿ ಹೊಸಿದವನು ಹತ್ತಿಯ ಬಿತ್ತಿ ಬೆಳೆದವನು ಯಾವ ಕುಲ ಬೆಳಕು ಯಾವ ಕುಲ ಯಾವ ಕುಲ ಬೆಳಕು ಯಾವ ಕುಲ ಮಣ್ಣ ಕಲಸಿ ಮಾಡಿಕೋ ಎದೆಯ ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಆ ಕಲ್ಲೇ ಪ್ರಾರ್ಥನೆ ಮಾಡಿ ಎಲ್ಲ ಒಳ್ಳೆಯದಾಗಲಿ ಜೀವನದಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವ ನಮ್ಮ ನೆಚ್ಚಿನ ನಾಯಕರಿಗೆ ಶ್ರೀ ಕನ್ನಡ ವಾಹಿನಿಯು ಶುಭ ಹಾರೈಸುತ್ತದೆ. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ದಾವಣಗೆರೆಯ ಶತಮಾನದ ಸಾಧಕ.